ಮತ್ತೆ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಇವತ್ತು ಶುಕ್ರವಾರ ಸ್ತ್ರೀ ಜಾತಕದ ಸಮಯ. ಸ್ತ್ರೀ ಜಾತಕದ ಕುರಿತು ಯಾವುದೇ ಸಮಸ್ಯೆ ಇದ್ದರೆ ನೀವು ನಮಗೆ ಕರೆ ಮಾಡಿ ಅದಕ್ಕೆ ಪರಿಹಾರವನ್ನು ಪಡ್ಕೋಬಹುದು. ಪಂಡಿತರೇ, ಸಾಮಾನ್ಯವಾಗಿ ಇತ್ತೀಚಿನ ದಿನದಲ್ಲಿ ನವರತ್ನಗಳ ಸಾಕಷ್ಟು ಜನಪ್ರಿಯವಾಗಿವೆ. ಅಂದರೆ ಪ್ರತಿಯೊಬ್ಬರೂ ಕೂಡ ಅದನ್ನು ತೊಟ್ಕೊಳ್ಳುವಂತಹ ಒಂದು ಪ್ರವೃತ್ತಿ ಚಾಲ್ತಿಯಲ್ಲಿದೆ. ಅಂದರೆ ಈ ನಕ್ಷತ್ರದ ಆಧಾರದ ಮೇಲೆ ಈ ನವರತ್ನಗಳನ್ನು ಧರಿಸೋದು ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಅಂತೀರಾ? ಈಗ ನಕ್ಷತ್ರ ಮೇಲೆ, ರಾಶಿ ಮೇಲೆ ಇಂದಿನ ಕಾಲದಲ್ಲಿ ನವರತ್ನ ವ್ಯವಹಾರ ಅನ್ನೋದೇ ಒಂದು ದೊಡ್ಡ ವ್ಯಾಪಾರ ವ್ಯವಹಾರಗಳಾಗ್ಬಿಟ್ಟಿದೆ. ರತ್ನವನ್ನು ಧರಿಸುವುದು ಹೆಣ್ಣಿಗೆ ಮಾತ್ರ. ಇವತ್ತು ಎಲ್ಲ ಪುರುಷರು ಸಹ ಈ ನವರತ್ನ ದೊಡ್ಡ ವ್ಯಾಪಾರ, ಅದರಲ್ಲಿ ದೊಡ್ಡ ಮೋಸಗಳೇ ಶುರುವಾಗ್ಬಿಟ್ಟಿದೆ. ನಿಜಕ್ಕೂ ಹೇಳಬೇಕು ಅಂದರೆ ಈ ಜ್ಯೋತಿಷಿಗಳೇ ರತ್ನದ ಬಗ್ಗೆ ಹೇಳಿ ಇವತ್ತು ರತ್ನದ ಒಂದು ದೊಡ್ಡ ಇದಾಗ್ಬಿಟ್ಟಿದೆ. ಆದರೆ ಹರಳನ್ನು ಹಾಕಬೇಕು, ಆದರೆ ಸ್ತ್ರೀಯರಿಗೆ ಯಾವ್ಯಾವ ನಕ್ಷತ್ರಕ್ಕಿಂತ ಹೆಚ್ಚು ಸಾಮಾನ್ಯ ಹೆಂಗಸರಿಗೆ ಯಾವಾಗಲೂ ಹವಳ ಮತ್ತು ಮುತ್ತು ಇವೆಲ್ಲ ಸ್ತ್ರೀಯರು ಹಾಕಬೇಕಾದಂಥ ರತ್ನ. ಅದರಲ್ಲಿ ವಜ್ರ, ಇವೆಲ್ಲ ವಜ್ರ. ಅದರಲ್ಲಿ ವಜ್ರ ಮೂಗಿಗೆ ಯಾವಾಗಲೂ ವಜ್ರ ಹಾಕಬಾರ್ದು, ಹಾಗಾದರೆ ಮೂಗಿನಿಂದ ಕಣ್ಣಿನ ದೃಷ್ಟಿ ಹೋಗುತ್ತೆ. ಮುತ್ತನ್ನು ಯಾವಾಗಲೂ ಕೈ ಬೆರಳಿಗೆ ಹಾಕಬಾರ್ದು, ಕುತ್ತಿಗೆಯಲ್ಲಿ ಕಿವಿಯಲ್ಲಿ ಹಾಕಬೇಕು. ಹವಳ ಕುತ್ತಿಗೆಯಲ್ಲಿ ಇರಬೇಕು, ಕೈಗೆ ಇರಬೇಕು. ಇದು ಮೂರು ಬಹಳ ಹಿಂದಿನ ಕಾಲದಿಂದ ಇರುವಂಥದ್ದು. ಇತ್ತೀಚಿನ ಕಾಲದಲ್ಲಿ ಒಂದು 5 ವರ್ಷದ ಈಚೆ ಈ ನವರತ್ನದ ಒಂದು ದೊಡ್ಡ ವ್ಯವಹಾರಗಳು ಜಾಲಗಳೇ ಹೊರಟದ್ರಿಂದ ಜನರಿಗೆ ಬರೀ ಹೆಂಗಸರು ಮಾತ್ರ ಅಲ್ಲ, ಗಂಡಸರು ಸಹ ಕೈ ತುಂಬ ಮೈ ತುಂಬ ಹರಳುಗಳನ್ನು ಹಾಕ್ಕೊಂಡು ಬಹಳಷ್ಟು ಜನ ಭಾಗ್ಯ ಬರುತ್ತದೆ. ಯಾವ ಭಾಗ್ಯವೂ ಬರೋದಿಲ್ಲ. ಗ್ರಹಚಾರ ಸರಿಯಾಗಿದ್ದರೆ ಆ ಭಾಗ್ಯಗಳೆಲ್ಲ ಇದ್ದೇ ಇರುತ್ತೆ. ಯಾರಿಗೆ ಗ್ರಹಚಾರ ಸರಿ ಇರೋದಿಲ್ವ ನೀವು ಯಾವ ರತ್ನ ಹಾಕೊಂಡ್ರು ಅಷ್ಟೇ. ಇನ್ನು ಸ್ತ್ರೀಯರಿಗೆ ನಕ್ಷತ್ರಕ್ಕೆ ತಾರಾನುಕೂಲವಾಗುವಂಥದ್ದನ್ನು ಹಾಕ್ಕೊಳ್ಬೇಕು ಅಂತಿದೆ. ಪ್ರತಿಯೊಂದು ನಕ್ಷತ್ರದವರಿಗೂ ಸಹ ಅವರ ನಕ್ಷತ್ರಕ್ಕೆ ವದಾತಾರಿಯಾಗುವಂಥದ್ದು, ವಿಪತ್ತು, ಆಮೇಲೆ ತಾರೆ ಇದೆ 9 ತಾರೆ, ಅದರಲ್ಲಿ 5 ಶುದ್ಧ, 4 ಕೆಟ್ಟದ್ದಿದೆ. ಆ ತಾರಾನುಕೂಲಕ್ಕೆ ವಿಪತ್ತಿಯಾಗುವಂಥದ್ದು ಯಾವುದೇ ಹರಳುಗಳನ್ನು ಹಾಕಿದ್ರೆ ಅವರಿಗೆ ಕೆಡಕಾಗ್ತದೆ. ಅದನ್ನು ವೇದ ಅಂತ ಹೇಳ್ತೇವೆ. ಯಾವ್ಯಾವ ನಕ್ಷತ್ರಕ್ಕೆ ಯಾವ್ಯಾವುದು ವೇದ ದೋಷ ಅನ್ನೋದನ್ನು ಮುಂದಿನ ವಾರ ಅದರ ವಿವರ ವಿಸ್ತಾರವಾಗಿ ತಿಳಿಸ್ಕೊಡೋಣ. ನಕ್ಷತ್ರಕ್ಕೆ ವೇದ ದೋಷ ಇರುವಂತಹ ಹರಳುಗಳನ್ನು ಹಾಕಿದ್ರೆ ದೋಷ. ಪಂಡಿತರೆ, ಇನ್ನೊಂದೇನಂದರೆ ಕೆಲವರಿಗೆ ಕೆಲವೊಂದು ಬಣ್ಣಗಳು ಆಗ್ಬರಲ್ಲ ಅಂತಾರೆ. ಇಂತಹ ನಕ್ಷತ್ರದವರಿಗೆ ಕಪ್ಪಾಗಿ ಬರಲ್ಲ ಅಥವಾ ಕೆಂಪಾಗಿ ಬರಲ್ಲ ಅಂತ ಹೇಳ್ತಾರೆ. ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಒಬ್ಬ ವ್ಯಕ್ತಿ ಮೇಲೆ? ಸಾಮಾನ್ಯವಾಗಿ ಬಣ್ಣಗಳಲ್ಲಿ ಇವತ್ತು ಹಲವಾರು ಬಣ್ಣಗಳಾಗಿದೆ, ಮಿಶ್ರ ಬಣ್ಣಗಳಾಗಿದೆ. ಈ ಬಣ್ಣಗಳಲ್ಲಿ ಮೂಲತಃ ಇರುವುದು ಸತ್ವ, ರಜ, ತಮ ಅನ್ನುವಂಥದ್ದು 3 ಬಣ್ಣ: ಕೆಂಪು, ಕಪ್ಪು, ಬಿಳಿ. ಆನಂತರ 5 ಬಣ್ಣಗಳಾಯಿತು. ಇವತ್ತು ಅದು 500 ಬಣ್ಣಗಳ ಮಿಶ್ರಗಳೆಲ್ಲ ಶುರುವಾಗಿದೆ. ಒಂದೊಂದು ನಕ್ಷತ್ರಕ್ಕೆ ಒಂದೊಂದು ದೇವತೆಗಳು ಅಂತಿದ್ದಾರೆ. ಆ ನಕ್ಷತ್ರದ ದೇವತೆಗಳ ಬಣ್ಣ ಅಂತ ಇರುತ್ತೆ. ದೇವತೆಗಳಿಗೆ ನಾವು ನವಗ್ರಹ ಮಂಡಲ ಹಾಕಬೇಕು ಅಂದರೆ ಸೂರ್ಯನಿಗೆ ಕೆಂಪು ಹಾಕ್ತೇವೆ, ಹಾಗೆ ಶನಿಗೆ ಕಪ್ಪು ಹಾಕ್ತೇವೆ. ಹಾಗೆ ನಕ್ಷತ್ರಗಳ ದೇವತೆಗಳಿಗೂ ಯಾವ್ಯಾವ ಬಣ್ಣ ಇದೆಯೋ, ಮಗ ನಕ್ಷತ್ರಕ್ಕೆ ಸೂರ್ಯನ ಬಣ್ಣಗಳು ಬರ್ತದೆ. ಆದ್ದರಿಂದ ಮಗ ನಕ್ಷತ್ರಕ್ಕೆ ಸಂಬಂಧಪಟ್ಟು ಕೇತು ಬರ್ತಾನೆ, ಕೇತುಗೆ ಪಂಚವರ್ಣದ ಬಣ್ಣಗಳಾಗತ್ತೆ. ಹೀಗೆ ನಕ್ಷತ್ರ ಮತ್ತು ಗ್ರಹಗಳಿಗೆ ಅನುಕೂಲವಾದ ಅಂಥ ಬಟ್ಟೆಗಳನ್ನು ಹಾಕೊಂಡ್ರೆ ಅದನ್ನು ಧರಿಸಿಕೊಂಡಾಗ ಮಾನಸಿಕವಾದಂತಹ ಒಂದು ನೆಮ್ಮದಿ ಇರುತ್ತೆ. ಅದು ವಿರೋಧವಾದ, ಅದಕ್ಕೆ ಶತ್ರುವಾದ ಬಣ್ಣವನ್ನು ಹಾಕಿಕೊಂಡಾಗ ಮಾನಸಿಕವಾಗಿ ಯಾವುದೋ ರೀತಿ ಭಯ, ಭ್ರಾಂತಿ. ಮತ್ತು ಇಂದಿನ ಕಾಲದಲ್ಲಿ ಬಣ್ಣದ ಬಗ್ಗೆ ಹೆದರಿಸಿರ್ತಾರೆ ಜನರಿಗೆ. ಆ ಭ್ರಾಂತಿ ಅನ್ನೋದು ನಮ್ಮಲ್ಲಿ ಕ್ರಾಂತಿಯನ್ನು ಹುಟ್ಟಿಸಿಬಿಡ್ತದೆ. ಆದ್ದರಿಂದ ಬಣ್ಣವನ್ನು ಹಾಕ್ಕೊಳ್ಳುವಾಗ ಸಾಮಾನ್ಯವಾಗಿ ಶಾಸ್ತ್ರ ಪದ್ಧತಿಯಲ್ಲಿ ಯಾವಾಗಲೂ ಸತ್ವ, ರಜ, ತಮ, ಕೆಂಪು, ಬಿಳಿ ಮತ್ತು ಕಪ್ಪು ಬಣ್ಣ ಹಾಕ್ಕೊಳ್ಳಿಕ್ಕೆ ಶಾಸ್ತ್ರ ಸಮ್ಮತ. ಯಾರು ಯಾವುದೇ ಈ 3 ಬಣ್ಣದಲ್ಲಿ ಮಿಶ್ರವಾದದ್ದನ್ನು ಹಾಕ್ಕೊಂಡ್ರೆ ಯಾವ ನಕ್ಷತ್ರಕ್ಕೆ ಯಾವ ದೋಷವೂ ಇಲ್ಲ. ಇದಕ್ಕಿಂತ ಹೊರತುಪಡಿಸಿದಂಥ ಬಣ್ಣಗಳನ್ನು ಧರಿಸುವಾಗ ಅವರ ನಕ್ಷತ್ರಕ್ಕೆ ತಾರಾನುಕೂಲ ನೋಡ್ಕೊಳ್ಬೇಕು. ಅದರ ಮೂಲಕವಾಗಿ ಕೆಲವೊಂದು ಬಣ್ಣಗಳು ಅವರಿಗೆ ವಿರೋಧವಾಗುವಂಥ ಬಣ್ಣ, ಶತ್ರುತ್ವವಾಗುವಂಥದ್ದು, ಆರೋಗ್ಯ ಹಾನಿಯಾಗುವಂಥ ಬಣ್ಣದ ಆ ಬಟ್ಟೆಯನ್ನು ಧರಿಸಿಕೊಂಡ್ರೆ ಅದರಿಂದ ಅವರಿಗೆ ಯಾವುದೇ ರೀತಿಯಾದಂಥ ಮಾನಸಿಕ ನೆಮ್ಮದಿ ಇರೋದಿಲ್ಲ ಮತ್ತು ಆರೋಗ್ಯಕ್ಕೂ ಹಾನಿಯಾಗುತ್ತೆ. ಓಕೆ, ಈಗ ನಮಗೆ ಕಾಲರ್ಸ್ ರೆಡಿ ಇದ್ದಾರೆ. ಕೊಳ್ಳೇಗಾಲದಿಂದ ಸೃಜನಾ ಕರೆ ಮಾಡಿದ್ದಾರೆ. ಸೃಜನಾ, ನಿಮ್ಮ ಸಮಸ್ಯೆ ಏನು ತಿಳಿಸಿ? ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಜನ್ಮದಿನಾಂಕ ತಿಳಿಸ್ಕೊಡಿ. 8/2/1985. 8/2/85. ಸಮಯ ತಿಳಿಸಿ. ಬೆಳಿಗ್ಗೆ 8:40. ಓಕೆ, ಪಂಡಿತರಿದ್ದಾರೆ, ಮಾತಾಡಿ. ನೋಡಿ ಅಮ್ಮ, ಮಗಳಿಗೆ ಏನು ಕಲಿಸಿದ್ದೀರಿ, ಏನು ಓದಿದ್ದಾಳೆ? ಮಗಳು ಈಗ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ಏನಾಗಬೇಕು, ಈಗ ಮದುವೆ ಆಗಬೇಕಾ? ಹೌದು. ಖಂಡಿತ ವಯಸ್ಸಿಗೆ ಬಂದ ಮೇಲೆ ಎಲ್ಲ ತಾಯಿಯ ಕನಸುಗಳು ಮಕ್ಕಳಿಗೆ ಸಕಾಲದಲ್ಲಿ ಮದುವೆ ಆಗಬೇಕು ಅಂತ ನೋಡೋಣ. ಶುಕ್ರವಾರ ದಿನ ಹುಟ್ಟಿದ್ದಾಳೆ ಮಗಳು. ಇವತ್ತು ಉತ್ತರ ಫಲ್ಗುನಿ ನಕ್ಷತ್ರ, 1ನೇ ಚರಣ, ಸಿಂಹರಾಶಿ. ಒಳ್ಳೆಯ ದಿವಸ ಕೇಳಿದಿರಿ. ಜ್ಯೋತಿಷ್ಯ ಅಂದರೆ ನಾವು ಯಾವಾಗಲೂ ಹೇಳ್ತೇವೆ, ನೀವು ಭವಿಷ್ಯ ಕೇಳಲಿಕ್ಕೆ ಮುಹೂರ್ತ ಕೇಳಿ ಅಪಾಯಿಂಟ್ಮೆಂಟ್ ತಂದು ಬರುವುದಲ್ಲ. ನೀವು ಕೇಳುವ ದಿವಸ ನಿಮಗೆ ಅನುಕೂಲವಾಗಿರಬೇಕು. ಇವತ್ತಿನ ದಿನ ನಿಮ್ಮ ಮಗಳ ನಕ್ಷತ್ರವೂ ಆ ರಾಶಿಯೂ ಸಹ ಇದೆ, ಅದೇ ಸಂಬಂಧಪಟ್ಟದ್ದು. ನಾವು ಮಗೆ ಹುಬ್ಬೆ ಉತ್ತರ ವಿಷಯ ಬಗ್ಗೆ ಹೇಳ್ತಾ ಇದ್ದೇವೆ. ಅವಳದು ಉತ್ತರ ನಕ್ಷತ್ರ, ಸಿಂಹರಾಶಿ, ಮೀನ ಲಗ್ನ. ಅವಳ ಜಾತದಲ್ಲಿ ನೋಡೋಣ ಎಂಥ ವರ ಸಿಗ್ತಾನೆ, ಯಾವ ದಿಕ್ಕಿನಿಂದ ಸಿಗ್ತಾನೆ, ಎಂಥ ಉದ್ಯೋಗದಲ್ಲಿ ಇರ್ತಾನೆ, ಇವೇ ಬಹಳ ಮುಖ್ಯ. ಅವಳಿಗೆ ಸಿಗುವಂಥ ವರ ದಕ್ಷಿಣ ದಿಕ್ಕಿನಲ್ಲಿ ಸಿಗ್ತಾನೆ. ಆಮೇಲೆ ಶುಕ್ರನಿರೋದ್ರಿಂದ ಒಳ್ಳೆಯ ಲೆಕ್ಚರ್. ಅವಳು ಏನು ಕೆಲಸ ಮಾಡ್ತಾ ಇದ್ದಾಳೆ? ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ
ನೋಡಿ ಅವಳಿಗೆ ಸಿಗುವಂಥದ್ದು ಲೆಕ್ಚರೇ ಸಿಗ್ತಾನೆ. ಇವತ್ತಿನ ಕಾಲದಲ್ಲಿ ಸಮಾನವಾದಂಥ ಉದ್ಯೋಗದಲ್ಲಿದ್ದರೆ ದಾಂಪತ್ಯದಲ್ಲಿ ಚೆನ್ನಾಗಿರುತ್ತೆ. ಅವಳಿಗೆ ಸಿಗುವಂಥವನು ದಕ್ಷಿಣ ದಿಕ್ಕಿನವನು ಮೈಸೂರು ಮಂಗಳೂರು ಈ ಕಡೆಯಿಂದ ನೋಡಬೇಕು. ಆಮೇಲೆ ಲೆಕ್ಚರ್ ಆಗಿರುವಂಥವನು ಸಿಗ್ತಾನೆ, ಒಳ್ಳೆಯ ವರ ಸಿಗ್ತಾನೆ. ಈಗಾಗಲೇ ಅವಳಿಗೆ ಗುರುಬಲವೂ ಸಹ ಅನುಕೂಲವಾದಂಥ ನವಮದಲ್ಲಿ ಗುರು ಇರೋದರಿಂದ ನೀವು ಸಾಮಾನ್ಯವಾಗಿ ಮಾರ್ಚ್ ಏಪ್ರಿಲ್ ತನಕ ಉತ್ತಮವಾದ ಗುರುಬಲ ಇದೆ. ಜೂನ್ ತಿಂಗಳಲ್ಲಿ ಅವಳಿಗೆ ಗುರು ಚೇಂಜ್ ಆಗ್ತಾನೆ. ಅಷ್ಟರೊಳಗೆ ನೀವು ಪ್ರಯತ್ನ ಮಾಡಿ ಅವಳಿಗೆ ವಿವಾಹಕ್ಕೆ ಅನುಕೂಲವಾದಂಥ ಗ್ರಹಸ್ಥಿತಿ ಇದೆ. ಬೇಗ ಲಗ್ನ ಆಗಲಿ ಅಂತ ನಾನು ಆಶಿಸ್ತೇನೆ. ಓಕೆ ಪಂಡಿತರೆ, ಈಗಾಗಲೇ ನೀವು ಹೇಳ್ತಾ ಇದ್ರಿ ಅಂದರೆ ಏಕರಾಶಿ ಅಥವಾ ಏಕ ನಕ್ಷತ್ರ ತುಂಬ ಒಳ್ಳೆಯದು ಅಂತ. ಅದು ಯಾವ ರೀತಿ ಒಳ್ಳೆಯದು? ಏಕ ನಕ್ಷತ್ರ ಏಕರಾಶಿ ಆದರೆ ಅಲ್ಲಿ ನಾಡಿ ಕೂಟ ಒಂದು ಬಿಟ್ಟರೆ ಉಳಿದ 28 ನಾವು ಗುಣಗಳು ಬರುತ್ತೆ. 36 ಗುಣ ಅಂತ ಹೇಳ್ತೇವೆ. ಇದರಲ್ಲಿ ಏಕ ನಕ್ಷತ್ರ ಆದರೆ ಮೊದಲನೇದಾಗಿ ವರ್ಣಕೂಟದಲ್ಲಿ ಗುಣ ಬರ್ತದೆ. ವಶ್ಯಕೂಟದಲ್ಲಿ 2 ಜನ ಸಮಾನವಾದ ವಶ್ಯರಾಗಿರ್ತಾರೆ. ತಾರಾಕೂಟದಲ್ಲಿ ಏಕ ನಕ್ಷತ್ರಕ್ಕೆ ತಾರಾನುಕೂಲ ಬರ್ತದೆ. ಯೋನಿ ಕೂಟದಲ್ಲಿ 2 ಒಂದೇ ಜಾತಿ ಯೋನಿ ಸಜಾತಿ ಯೋನಿ ಆಗಿರ್ತದೆ. ಗಣಕೂಟದಲ್ಲಿ 2 ಗಣಗಳು ಒಂದು. ರಾಶಿ ಕೂಟದಲ್ಲಿ ಏಕಾಧಿಪತ್ಯ ಅಂತ ಹೇಳ್ತೇವೆ. ಆಮೇಲೆ ನಾಡಿ ಕೂಟದಲ್ಲಿ ಮಾತ್ರ ಏಕನಾಡಿ, ಅದರಲ್ಲಿ ಮಧ್ಯೈಕ ನಾಡಿ ನಿಷೇಧ ಅಂತಿದೆ. ನಾಡಿಯಲ್ಲಿ ಆದಿ ಮಧ್ಯ ಅಂತ್ಯ ಅಂತಿದೆ. ಮಧ್ಯೈಕ ನಾಡಿಯನ್ನು ಮಾಡಬಾರ್ದು. ಆಮೇಲೆ ಆದಿನಾಡಿ ಅಂತ್ಯನಾಡಿ ಆದರೂ ಸಹ ಏಕನಾಡಿಯನ್ನು ಮಾಡಬಹುದು. ಆದ್ದರಿಂದ ಈಗ 36 ಗುಣಗಳಲ್ಲಿ 28 ಗುಣಗಳು ಬರ್ತದೆ ಏಕ ನಕ್ಷತ್ರಕ್ಕೆ. ಆ ಏಕ ನಕ್ಷತ್ರದಲ್ಲಿ 27 ನಕ್ಷತ್ರಗಳ ಪೈಕಿಯಲ್ಲಿ 12 ನಕ್ಷತ್ರ ಏಕ ನಕ್ಷತ್ರಕ್ಕೆ ನಿಷೇಧ. ಉಳಿದ 15 ನಕ್ಷತ್ರ ಏಕ ನಕ್ಷತ್ರಗಳಾದರೂ ಸಹ ಅದನ್ನು ಮಾಡಬಹುದು ಅಂತಿದೆ. ಅರಿಯಮ, ಮಾರುತಾರ್ಯ, ದಿನಕೃತ್, ಚಿತ್ರ, ವಿಶಾಖ, ಉತ್ತರ, ಮಿತ್ರ, ಅಂತ್ಯ ಅಂತ ಇದಿಷ್ಟು 12 ನಕ್ಷತ್ರ ಹೇಳಿದ್ದಾನೆ. ಆದ್ದರಿಂದ ಈ 12 ನಕ್ಷತ್ರಗಳನ್ನು ಬಿಟ್ಟು ಉಳಿದಂಥ 15 ನಕ್ಷತ್ರಗಳು ಏಕರಾಶಿ ಏಕ ನಕ್ಷತ್ರವಾಗಿದ್ದರೆ ಖಂಡಿತವಾಗಿಯೂ ಏಕರಾಶೋ ಸದಾ ಪ್ರೀತಿ ಐಶ್ವರ್ಯಂ ಸಮಸಪ್ತಕೆ ದ್ವಿರ್ದ್ವಾದಶಂ ಭವೇನ್ ಮೃತ್ಯು ಆಯುರ್ದ್ವಾದಶಕ್ಕೆ ದಿವ್ಕೆ ಅಂತ ಜ್ಯೋತಿಷ್ಶಾಸ್ತ್ರಕಾರರು ಹೇಳ್ತಾರೆ. ಆದ್ದರಿಂದ ಏಕಾಧಿಪತ್ಯ ಏಕನಕ್ಷತ್ರ ಅತ್ಯುತ್ತಮವಾದಂತಹದ್ದು ಯೋಗ. ಅದರಲ್ಲಿ ಇನ್ನು ಹೇಳ್ತಾನೆ ಏಕರ್ಕ್ಷೆ ಏಕರಾಶವ್ವ ದಂಪತ್ಯೋ ಶುಭದಾವಹ ಅತೀವ ಶೋಭನಾ ಪ್ರೋಕ್ತ ಸ್ತ್ರೀತಾ ರಾಚೆ ದ್ವಿನಶ್ಯತಿ ಅಂತ ಹೇಳ್ತಾನೆ. ಏಕರ್ಕ್ಷ ಏಕನಕ್ಷತ್ರವಾಗಿದ್ದರೆ ಅತ್ಯಂತ ಸುಂದರವಾದ ಸರಳವಾದ ಸುಗಮವಾದ ಸಂತೋಷಮಯವಾದ ಜೀವನವನ್ನು ಮಾಡ್ತಾರೆ ಅವರು ಅಂತ. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ ವೀಕ್ಷಕರೇ. ಇನ್ನಷ್ಟು ಕಾಲರ್ಸ್ ಕಾಯ್ತಿದ್ದಾರೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.